ನಮಸ್ತೆ ನನ್ನ ವಿದ್ಯಾರ್ಥಿಗಳೇ, ಇಂದು ನಾನು ನಿಮಗೆ ಡಿಜಿ ಲಾಕರ್ನಲ್ಲಿ SSLC ಅಂಕಪಟ್ಟಿಯನ್ನು ತೆಗೆದುಕೊಳ್ಳುವ ವಿಧಾನವನ್ನು ತೋರಿಸುತ್ತೇನೆ. ಮೊಟ್ಟ ಮೊದಲಿಗೆ ನೀವು ಮಾಡೋ ವಿಧಾನ ಏನೆಂದರೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಂತರ ಗೂಗಲನ್ನು ಓಪನ್ ಮಾಡಿದ ನಂತರ ಮೊದಲಿಗೆ ನೀವು ಡಿಜಿ ಲಾಕರ್ ಅಂತ ಬರೀರಿ. ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ಇದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಲಾಗಿನ್ ಟು ಕ್ರಿಯೇಟ್ ಅಕೌಂಟ್ ಅಂತ ಬರುತ್ತದೆ. ಮತ್ತೊಮ್ಮೆ ತೋರಿಸುತ್ತೇನೆ. ಈ ರೀತಿ ಹೊಡೆದಾಗ ನೀವು ಲಾಗಿನ್ ಟು ಕ್ರಿಯೇಟ್ ಅಕೌಂಟ್ ಬರುತ್ತದೆ. ಇಲ್ಲಿ ನಿಮ್ಮ ವಿದ್ಯಾರ್ಥಿಯ ಫೋನ್ ನಂಬರನ್ನು ಹಾಕಬೇಕು. ಫೋನ್ ನಂಬರ್ ನಾವು ಇಲ್ಲಿ ಟೈಪ್ ಮಾಡಿದಾಗ ನೋಡಿ, ಈ ರೀತಿಯಾಗಿ ನಾನು ಇಲ್ಲಿ ಟೈಪ್ ಮಾಡ್ತಾ ಇದ್ದೇನೆ. ಇದೊಂದು ವಿಧಾನ ನಿಮಗೆ ತೋರಿಸೋದಕ್ಕೆ. ಟೈಪ್ ಮಾಡಿದಾಗ ಕಂಟಿನ್ಯೂ ಮಾಡಬೇಕು. ಆ ನಂಬರ್ ವಿದ್ಯಾರ್ಥಿ ನಂಬರನ್ನು ಇಲ್ಲಿ ತೋರಿಸುತ್ತದೆ. ಕ್ರಿಯೇಟ್ ನ್ಯೂ ಅಕೌಂಟ್ ಅಂತ ತೋರಿಸುತ್ತದೆ. ಇದನ್ನು ನಾವು ಕ್ಲಿಕ್ ಮಾಡಿದಾಗ ಈ ನಂಬರಿಗೆ ನಿಮಗೆ OTP ಹೋಗುತ್ತದೆ. ನೋಡಿ, ಇಲ್ಲಿ ಕ್ರಿಯೇಟ್ ನ್ಯೂ ಅಕೌಂಟ್ ಅಂತ ಕೊಡಲಾಗಿದೆ. ಇದನ್ನು ನಾವು ಕ್ಲಿಕ್ ಮಾಡಬೇಕು. ಇಲ್ಲಿ OTP ಹೋಗುತ್ತದೆ ಆ ನಂಬರಿಗೆ. ಆ ನಂಬರ್ನಲ್ಲಿ ಹೋಗಿರೋ OTPಯನ್ನು ನಾವು ಇಲ್ಲಿ ತಕ್ಷಣವೇ, ಅಂದರೆ 2 ನಿಮಿಷದೊಳಗೆ ನಾವು ಇಲ್ಲಿ ಹಾಕಬೇಕು. 2 ನಿಮಿಷ ಸಮಯ ಇರ್ತದೆ. ಇದು ಕಂಟಿನ್ಯೂ ಹಾಕ್ಕೊಂತ ಹೋಗ್ತಾ ಇದೆ. ನೋಡಿ, OTP ಬಂತು. ಇದನ್ನು ನಾನು ಇಲ್ಲಿ ಹಾಕುತ್ತಿದ್ದೇನೆ. ಈ OTP ನಂಬರ್ ಹಾಕಿದ ನಂತರ ಇಲ್ಲಿ ನಾವು ವೆರಿಫೈ ಹೊಡಿಬೇಕು. ಇಲ್ಲಿ ನಾವು ಕ್ಲಿಕ್ ಮಾಡಿದರೆ OTP ತೋರಿಸುತ್ತದೆ. ವೆರಿಫೈ ಆದ ನಂತರ ವೆರಿಫೈ ಯುವರ್ ಐಡೆಂಟಿಟಿ ಅಂತ ಕೊಡಲಾಗಿದೆ. ಇಲ್ಲಿ ಆಧಾರ್ ಕಾರ್ಡ್ ನಂಬರನ್ನು ಹಾಕಬೇಕು. SSLCಯಲ್ಲಿ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ನಂಬರನ್ನು ನಾವು ಇಲ್ಲಿ ಹಾಕಬೇಕು. ಈ ಆಧಾರ್ ಕಾರ್ಡ್ ನಂಬರನ್ನು ನಾವು ಈ ರೀತಿಯಾಗಿ ಹಾಕಬೇಕು. ನಾವು ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ನಂಬರನ್ನು ಹಾಕಬೇಕು. ಅಂದರೆ ಆಧಾರ್ ಕಾರ್ಡ್ ನಂಬರನ್ನು ನಾವು ಇಲ್ಲಿ 12 ಅಂಕ ನಂಬರನ್ನು ಇಲ್ಲಿ ಟೈಪ್ ಮಾಡಬೇಕು. ಇಲ್ಲಿ ನಾನು ಟೈಪ್ ಮಾಡ್ತಾ ಇದ್ದೇನೆ, ತಾವು ಕಾಣಬಹುದು. ಮಾಡಿದ ನಂತರ ಮತ್ತೆ ವೆರಿಫೈ ಹೊಡೆದಾಗ ಆ ನಂಬರಿಗೆ OTP ಹೋಗುತ್ತದೆ. OTP ನಮೂದಿಸಲು ನಮಗೆ 2 ನಿಮಿಷ ಮಾತ್ರ ಕಾಲಾವಕಾಶ ಇರ್ತದೆ. ಆದ್ದರಿಂದ ನಾವು ತಕ್ಷಣವೇ ಮಾಡಬೇಕು, ಅಥವಾ ಮೊಬೈಲನ್ನು ನಮ್ಮ ಜೊತೆಯಲ್ಲಿ ಇಡಬೇಕು. ವಿದ್ಯಾರ್ಥಿಯ ಆಧಾರ್ ಕಾರ್ಡ್ನಲ್ಲಿ ಒಂದು ನಂಬರ್ ಬೇರೆ ಆಗ್ಬೋದು, ಅಥವಾ ಲಾಗಿನ್ ಕ್ರಿಯೇಟ್ ಅಕೌಂಟ್ನಲ್ಲಿ ನಂಬರ್ ಬೇರೆ ಆದರೂ ನಡೀತದೆ. ಆದರೆ ಆಧಾರ್ ಕಾರ್ಡ್ನಲ್ಲಿರುವ ಇದನ್ನು ನಂಬರನ್ನು ನಾವು ಇಲ್ಲಿ OTPಯನ್ನು ನಾವು ಇಲ್ಲಿ ತಕ್ಷಣವೇ ಇಲ್ಲಿ ನಮೂದಿಸಬೇಕು. ಮತ್ತೊಮ್ಮೆ ನಾನು ಇಲ್ಲಿ ಆಧಾರ್ ಕಾರ್ಡ್ ನಂಬರನ್ನು ಹಾಕುತ್ತಿದ್ದೇನೆ. ಹಾಕಿದ ನಂತರ ಇದನ್ನು OTP ಬಂತು. OTPಯನ್ನು ತಕ್ಷಣ ಮಾಡಿದ್ದೇನೆ. ವೆರಿಫೈ ಆಧಾರ್ OTP ಅಂತ ಮತ್ತೊಮ್ಮೆ ತೋರಿಸ್ತಾ ಇದೆ. ಈ ರೀತಿಯಾಗಿ ಸರ್ವರ್ ಸಮಸ್ಯೆ ಇದ್ದರೆ ಮತ್ತೆ ಬರ್ಬೋದು. ಇಲ್ಲಿ OTP ಬಂತು. ಇದನ್ನು ನಮೂದಿಸುತ್ತಿದ್ದೇನೆ. ನೋಡಿ, ಇಲ್ಲಿ OTP ನಮೂದಿಸಿದ್ದೇನೆ. ನಮೂದಿಸಿದ ನಂತರ ನಾವು ಈ ರೀತಿಯಾಗಿ ನೋಡಬಹುದು. ಅಲ್ಲಿ ಕ್ಲಿಕ್ ಮಾಡಿದಾಗ ವೆರಿಫೈ 2 ನಿಮಿಷ ಮಾತ್ರ ಇರ್ತದೆ. ಇದನ್ನು ನಾವು ಕ್ಲಿಕ್ ಮಾಡಿದಾಗ ಈ ರೀತಿ ವೆಬ್ ಪೇಜನ್ನು ಓಪನ್ ಆಗುತ್ತೆ. ಇಲ್ಲಿ ಸೆಟ್ ಯುವರ್ ಸೆಕ್ಯೂರಿಟಿ ಪಿನ್ ಅಂತ ಕೊಡಲಾಗಿದೆ. ಇಲ್ಲಿ 6 ಅಕ್ಷರಗಳು ಪಿನ್ನನ್ನು ನಾವು ಹಾಕಬೇಕು. ಒಂದು ಸಲ ಕ್ರಿಯೇಟ್ ಮಾಡಿದರೆ ಇದು ಲೈಫ್ ಲಾಂಗ್ ಇರ್ತದೆ. ಆದ್ದರಿಂದ ನಾನು ಮೊಟ್ಟ ಮೊದಲಿಗೆ ಇಲ್ಲಿ ನಿಮಗೆ ಹೇಳುವ ವಿಧಾನ ಏನೆಂದರೆ, ವಿದ್ಯಾರ್ಥಿಯ ಜನ್ಮ ದಿನಾಂಕ ಮತ್ತು ವರ್ಷವನ್ನು ಹಾಕುವುದು ಬಹಳ ಸೂಕ್ತವಾದ ಪಿನ್ ಎಂದು ನಾನು ನಂಬುತ್ತೇನೆ. ಇಲ್ಲಿ ಹಾಕಿದ ನಂತರ ಈ ರೀತಿಯಾಗಿ ಓಪನ್ ಆಗುತ್ತದೆ. ನೋಡಿ, ಇಲ್ಲಿ ಬಸ್ಟ್ ಆಪ್ಷನ್ ಕೊಡಲಾಗಿದೆ. ಅದನ್ನು ನಾವು ಮೊದಲು KSCB ಬೋರ್ಡನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ KSCB ಬೋರ್ಡ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ 10th ಅನ್ನು ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ವಿದ್ಯಾರ್ಥಿಯ ಹಾಲ್ ಟಿಕೆಟ್ ನಂಬರ್ ಕೇಳ್ತಾ ಇದೆ. ಹಾಲ್ ಟಿಕೆಟ್ ನಂಬರನ್ನು ನಾವು ಇಲ್ಲಿ ಟೈಪ್ ಮಾಡ್ತಾ ಇದ್ದೇನೆ. ಇದು ಒಂದು ನಿಮಗೆ ತೋರಿಸೋದಕ್ಕಾಗಿ ಒಂದು ನಮ್ಮ ವಿದ್ಯಾರ್ಥಿ ಹಾಲ್ ಟಿಕೆಟ್ ನಂಬರನ್ನು ನಾನು ಇಲ್ಲಿ ನಮೂದಿಸಿದ್ದೇನೆ. ಹಾಲ್ ಟಿಕೆಟ್ ನಂಬರ್ ನಮೂದಿಸಿದಾಗ ಇಯರ್ ಅಂದರೆ 2026, 7 ವರ್ಷ ಎಕ್ಸಾಮ್ ಆಗಿದೆ. ಅಂದರೆ 5 ವರ್ಷ ಎಕ್ಸಾಮ್ ಆಗಿದೆ. 2026 ನಾವು ಟೈಪ್ ಮಾಡ್ಬೋದು. ಗೆಟ್ ಡಾಕ್ಯುಮೆಂಟ್ಸ್ ಅಂತ ನಾವು ಇಲ್ಲಿ ಹೊಡಿಬೇಕು. ಇನ್ನು ಹೊಡೆದ ನಂತರ ಇಲ್ಲಿ ಆಧಾರ್ ಕಾರ್ಡ್, ಅಪಾರ್ ID ಮತ್ತು 10th ಮಾರ್ಕಸ್ ಕಾರ್ಡ್ ಅಂತ ತೋರಿಸಿದೆ. 10th ಮಾರ್ಕಸ್ ಕಾರ್ಡನ್ನು ನಾವು ಕ್ಲಿಕ್ ಮಾಡಬೇಕು. ಒಮ್ಮೆ ಇಲ್ಲಿ ಆಧಾರ್ ಕಾರ್ಡ್ ವೆರಿಫೈಡ್ ಅಂತ ಬರ್ತದೆ, ಅಥವಾ ಆಧಾರ್ ಕಾರ್ಡನ್ನು ಅಪ್ಡೇಟ್ ಅಂತೂ ಬರ್ತದೆ. ಇದನ್ನು ನೋಡ್ಬೋದು. ನೋಡಿ, ಇಲ್ಲಿ ಆಧಾರ್ ಕಾರ್ಡ್ನು ಸಹ ಬಂತು. ಇಲ್ಲಿ ಅದ್ರ ಜೊತೆಗೆ 10th ಮಾರ್ಕಸ್ ಕಾರ್ಡನ್ನು ಸಹ ಬಂದಿದೆ. ಇಲ್ಲಿ ಈ ರೀತಿಯಾಗಿ ಡಿಜಿ ಲಾಕರ್ನಲ್ಲಿ ಸರ್ಕಾರವು ನಮ್ಮ ಆಧಾರ್ ಕಾರ್ಡ್, ನಮ್ಮ ಮಾರ್ಕಸ್ ಕಾರ್ಡ್, ನಾವು PUC ಡಿಗ್ರಿ ಓದಿದರೆ ಅವು ಮಾರ್ಕಸ್ ಕಾರ್ಡನ್ನು ಅಂಕಪಟ್ಟಿಯನ್ನು ಇಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಇದರಿಂದ ನಮಗೆ ವಿದ್ಯಾರ್ಥಿಗೆ ಒಂದು ಬಹಳ ಒಳ್ಳೆಯ ಸೂಕ್ತ ಅಥವಾ ಅವಕಾಶ ಅಂತ ನಾವು ತಿಳ್ಬೋದು. ಯಾಕೆಂದರೆ ನಾವು ಬೇರೆ ಊರಿಗೆ ಹೋದಾಗ ಸಹ ನಾವು ಇಲ್ಲಿಂದ ತೆಗೆದುಕೊಂಡು ಪ್ರಿಂಟ್ ತೆಗ್ಬೋದು. ಇದು ಸರ್ಕಾರದ ಒಂದು ಬಹಳ ಒಳ್ಳೆಯ ಡೌನ್ಲೋಡ್ ಮಾಡಿಕೊಂಡು ನಾವು ಪ್ರಿಂಟ್ ತೆಗೆದುಕೊಳ್ಳಬಹುದು. ಇದು ಒಂದು ಸರ್ಕಾರದಿಂದ ಕೊಟ್ಟಂಥ ಒಳ್ಳೆಯ ಅವಕಾಶ. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ಈ ರೀತಿಯಾಗಿ ನೀವು ಒಂದು ಸಲ ಪಾಸ್ವರ್ಡ್ ಕ್ರಿಯೇಟ್ ಮಾಡೋದು ಇದನ್ನು ಸೇವ್ ಮಾಡಿಡಬೇಕು. ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗಾಗಿ ಕಾಯಿರಿ. ನಮಸ್ತೆ.